ಶಾಲೆಯಲ್ಲಿ ನಮಗೆ ಹಣ ಸಂಪಾದನೆ ಬಗ್ಗೆ ಏಕೆ ಕಲಿಸೋದಿಲ್ಲ? ಯಾಕಂದ್ರೆ ಸ್ಕೂಲ್ ನಮಗೆ ಎಂಪ್ಲಾಯ್ ಆಗೋಕೆ ಟ್ರೈನ್ ಮಾಡುತ್ತೆ, ಆದರೆ ಫೈನಾನ್ಷಿಯಲಿ ಫ್ರೀಡಮ್ ಪಡೆಯೋದನ್ನ ಕಲಿಸೋದಿಲ್ಲ. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದಲ್ಲಿ ರಾಬರ್ಟ್ ಕಿಯೋಸಾಕಿ ಅವರು ಇಬ್ಬರು ತಂದೆಯ ಬಗ್ಗೆ ಹೇಳ್ತಾರೆ. ಒಬ್ರು ಪುವರ್ ಡ್ಯಾಡ್, ಡಿಗ್ರಿ, ಜಾಬ್, ಸೇಫ್ ಲೈಫ್. ಇನ್ನೊಬ್ರು ರಿಚ್ ಡ್ಯಾಡ್, ಬಿಸ್ನೆಸ್, ಇನ್ವೆಸ್ಟ್ಮೆಂಟ್, ಫೈನಾನ್ಷಿಯಲ್ ಫ್ರೀಡಮ್. ಈ ಪುಸ್ತಕದ 3 ಪವರ್ಫುಲ್ ಲೆಸನ್ಸ್. ರಿಚ್ ಪೀಪಲ್ ಅಸೆಟ್ ಅನ್ನ ಕೊಂಡ್ಕೊಳ್ತಾರೆ, ಪುವರ್ ಪೀಪಲ್ ಲಿಯಾಬಿಲಿಟೀಸ್ ಅನ್ನ ಕೊಂಡ್ಕೊಳ್ತಾರೆ. ಹಣಕ್ಕಾಗಿ ಕೆಲಸ ಮಾಡಬೇಡಿ, ಹಣ ನಿಮಗಾಗಿ ಕೆಲಸ ಮಾಡಬೇಕು. ಫೈನಾನ್ಷಿಯಲ್ ಎಜುಕೇಷನ್ ಅಂದರೆ ಇನ್ವೆಸ್ಟ್ಮೆಂಟ್, ಬಿಸ್ನೆಸ್, ಮನಿ ಮ್ಯಾನೇಜ್ಮೆಂಟ್ ಸ್ಕೂಲ್ನಲ್ಲಿ ಸಿಗೋದಿಲ್ಲ, ನೀನೇ ಕಲಿಬೇಕು. ಈ ಪುಸ್ತಕದ ಮೇನ್ ಮೆಸೇಜ್ ಏನಂದರೆ, ಸ್ಯಾಲ್ರಿ ಮಾತ್ರ ವೆಲ್ತ್ ಅಲ್ಲ, ಅಸೆಟ್ಸನ್ನು ಬಿಲ್ಡ್ ಮಾಡಿದರೆ ಅದು ರಿಯಲ್ ಫ್ರೀಡಮ್. ಮನಿ ಮೈಂಡ್ಸೆಟ್ ಚೇಂಜ್ ಮಾಡಬೇಕಂದ್ರೆ ಈ ಪುಸ್ತಕವನ್ನು ಕಡ್ಡಾಯವಾಗಿ ಓದಿ. ಸೊ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ದ ಚಾನಲ್.